ಎಲ್ಲರಿಗೂ ನಮಸ್ಕಾರ. ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ನಾನು ಕುಶಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಂಗಳೂರಲ್ಲಿ ಮಲ್ಲೇಶ್ವರಮಲ್ಲಿ ಇರುವಂತಹ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ. ಪ್ರತಿ ವರ್ಷ ಕಾರ್ತಿಕ ಮಾಸಕ್ಕೆ ನಾವಿಲ್ಲಿ ಬಂದು ಇಲ್ಲಿರುವಂತಹ ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತೀವಿ. ಈಗ ನಾವು ಇಲ್ಲಿ ನೀರು ತಗೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ಶಿವಲಿಂಗವನ್ನು ಕ್ಲೀನ್ ಮಾಡಿ ನಾವು ಪೂಜೆ ಮಾಡೋಕ್ಕೆ. ಇಲ್ಲಿ ಬರುವಂತಹ ಭಕ್ತಾದಿಗಳು ಎಲ್ಲರೂ ಶಿವಲಿಂಗಕ್ಕೆ ಪೂಜೆ ತಾವೇ ಮಾಡ್ಬೋದು. ಅದಕ್ಕೆ ನಾವು ಶಿವಲಿಂಗವನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಾವು ಯಾವುದೇ ಪೂಜೆ ಮಾಡಬೇಕಾದರೂ ರಂಗೋಲಿಯನ್ನು ಬಿಡಿಸೋದು ತುಂಬ ಮುಖ್ಯ. ಅದಕ್ಕೆ ರಂಗೋಲಿಯನ್ನು ನಾವು ಇವಾಗ ಬಿಡಿಸ್ಕೊಳ್ತಾ ಇದ್ದೀನಿ. ಪ್ರತಿ ವರ್ಷ ನಾವು ಇಲ್ಲಿ ಬಂದು ಪೂಜೆ ಮಾಡೋದಿದೆಯಲ್ಲ ಕಾರ್ತಿಕ್ ಮಾಸದಲ್ಲಿ, ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ನಾವು ಸುಮಾರು 11 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ. ನಾನಾಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಸೇರಿ ಈ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲರೂ ಚಿಕ್ಕ ವಯಸ್ಸಲ್ಲಿ ಎಂಜಾಯ್ ಮಾಡೋಕ್ಕೆ ಹೋದರೆ ನಾವೆಲ್ಲ ಇಲ್ಲಿಗೆ ಬಂದು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ವಿ. ಆದರೆ ಅದನ್ನು ಹಾಗೆ ಬಿಡಬಾರ್ದು ಅಂತ ಹೇಳಿ ಅದನ್ನು ಹಾಗೇ ಮುಂದುವರಿಸ್ಕೊಂಡು ಬಂದಿದ್ದೀವಿ. ಸುಮಾರು 11 ವರ್ಷದಿಂದ ಯಾವುದೇ ಕಾರಣಕ್ಕೂ ಇದನ್ನು ಬಿಡದಂಗೆ ಹಾಗೆ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ವರ್ಷಕ್ಕೂ ಕೂಡ ಒಬ್ಬೊಬ್ಬರು ಈ ಪೂಜೆಗೆ ಆ್ಯಡ್ ಆಗ್ತಾ ಹೋಗ್ತಾನೇ ಇದ್ದಾರೆ. ನೀವು ಸಮಯ ಇದ್ದರೆ ಹತ್ತಿರದಲ್ಲಿ ಏನಾದರೂ ನೀವಿದ್ದರೆ ಖಂಡಿತ ನೀವು ಬಂದು ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಈ ಶಿವನಿಗೆ ಪೂಜೆ ಮಾಡಿ. ಯಾವುದೇ ಒಂದು ನಾವು ರಂಗೋಲಿ ಬಿಟ್ಟರೆ ಅದಕ್ಕೆ ಕೆಮ್ಮಣ್ಣನ್ನು ಹಾಕಲೇಬೇಕು. ಆ ಕೆಮ್ಮಣ್ಣು ಇಲ್ಲ ಅಂದರೆ ಅರಿಶಿನ ಕುಂಕುಮ ಹಾಕಿ ಅಲಂಕಾರ ಮಾಡಬೇಕು. ರಂಗೋಲಿ ಬಿಟ್ಟಿದ ನಂತರ ನಾವು ಹಾಗೆ ಇದ್ದರೆ ಆಗುತ್ತಾ? ರಂಗೋಲಿ ಯಾವಾಗಲೂ ಬಿಟ್ಟ ನಂತರ ನಾವು ಬಾರ್ಡರ್ ಅಂತ ಬಿಡಲೇಬೇಕು. ಇದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಹಿಂದೆ ನಮ್ಮ ಒಂದು ವರಮಹಾಲಕ್ಷ್ಮಿ ವಿಡಿಯೋದಲ್ಲಿ ಬಾರ್ಡರ್ ಅನ್ನೋದು ಯಾಕೆ ಹಾಕ್ತೀವಿ ಅಂತ ಹೇಳಿ. ಹಾಗೆ ಈ ಒಂದು ಬಾರ್ಡರನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಆಗ ನಮಗೆ ಮಾಡಬೇಕಾದ್ರೆ ಪೂಜೆನ ಏನೂ ಗೊತ್ತಾಗ್ತಾನೇ ಇರಲಿಲ್ಲ. ಈಗ ಒಂದು ಸ್ವಲ್ಪ ತಿಳ್ಕೊಂಡು ನಾವು ಪೂಜೆ ಮಾಡ್ತಾ ಇದ್ದೀವಿ. ತುಂಬ ಖುಷಿಯಾಗುತ್ತೆ. ಪ್ರತಿ ವರ್ಷ ನಾವು ಈ ಕಾರ್ತಿಕ್ ಮಾಸ ಬರೋಕ್ಕೆ ಕಾದು ಈ ಒಂದು ಶಿವನ ಪೂಜೆ ಮಾಡೋದು. ಎಲ್ಲರಿಗೂ ಈ ಒಂದು ಅವಕಾಶ ಸಿಗೋದಿಲ್ಲ ಅಲ್ಲ. ಅವಕಾಶ ಸಿಕ್ಕಿರೋದನ್ನು ನಾವು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ಇದನ್ನು ಬಿಡದೆ ಈ ಒಂದು ಆಚರಣೆಯನ್ನು ಮಾಡ್ತಾ ಬರ್ತಾ ಇದ್ದೀವಿ. ನೀವು ಕೂಡ ಈ ಅವಕಾಶವನ್ನು ನಿಮ್ಮ ಜೀವನದಲ್ಲೂ ಬರುವಂತೆ ಮಾಡಿಕೊಳ್ಳಿ. ಈ ಶಿವನ ಪೂಜೆಗೆ ಪ್ರತಿಯೊಬ್ಬರು ಅವರವ್ರ ಮನೆಯಲ್ಲಿರುವಂಥ ಪ್ರತಿಯೊಂದು ಸಾಮಗ್ರಿಗಳನ್ನು ತಗೊಂಡು ಬರ್ತಾರೆ. ಪೂಜೆಗೆ ಬೇಕಾಗಿರುವಂಥ ಸಾಮಗ್ರಿಗಳು ಈ ರೀತಿಯಾಗಿರ್ತಕ್ಕಂಥ ಅಭಿಷೇಕದ ಸಾಮಗ್ರಿಗಳಾಗಿರ್ಬೋದು, ಹಾಲು, ಮೊಸರು, ತುಪ್ಪ, ಎಲ್ಲ ಸಕ್ಕರೆ ಮತ್ತು ಪಂಚಾಮೃತ, ಹಾಗೆ ಎಳ್ನೀರು, ಕಬ್ಬಿನ ಹಾಲು. ನಾವು ಇವಾಗ ರುದ್ರಾಕ್ಷಿ ಶಿವನಿಗೆ ತುಂಬ ಇಷ್ಟ ಅಂತ ಹೇಳಿ ರುದ್ರಾಕ್ಷಿ ಹೂವು ಆಗಿರ್ಬೋದು, ಪ್ರತಿಯೊಂದು ಕೂಡ ನಾವು ಸಂಗ್ರಹಣೆ ಮಾಡಿಕೊಂಡು ಬರ್ತೀವಿ. ಇದು ತುಂಬೆ ಹೂವು, ತುಂಬ ಶ್ರೇಷ್ಠವಾದಂಥ ಹೂವು. ಪೂಜೆಗೆ ನಾವೆಲ್ಲ ಅಣಿ ಮಾಡಿಕೊಂಡು ಈ ಒಂದು ಗಂಗೆ ಪೂಜೆಯನ್ನು ನಾವು ಮಾಡಿಕೊಳ್ಬೇಕು. ಗಂಧ, ಅರಿಶಿನ, ಕುಂಕುಮ, ಅಕ್ಷತೆಗಳನ್ನು ಹಾಕ್ಕೊಂಡು ಗಂಗೆಯನ್ನು ಪ್ರಾರ್ಥನೆ ಮಾಡ್ಕೊಬೇಕು. ಅದಾದ ಮೇಲೆ ನಾವು ಸಂಕಲ್ಪ ಮಾಡೋದು ತುಂಬ ಮುಖ್ಯ. ಸಂಕಲ್ಪ ಅಂತ ಅಂದರೆ ಈ ರೀತಿ ಬಲದ ತೊಡೆಯ ಮೇಲೆ ನಾವು ಬಲಗೈ ಎಡಗೈಯನ್ನು ಇಟ್ಕೊಂಡು ಬಲಗೈಯನ್ನು ಮುಚ್ಕೊಂಡು ಹೂವು ಅಕ್ಷತೆಗಳನ್ನು ಹಾಕ್ಕೊಂಡು ಸಂಕಲ್ಪ ಮಾಡ್ಕೊಬೇಕು. ಈಗ ಶಿವನ ಅಭಿಷೇಕ ನೀವು ದರ್ಶನ ಮಾಡ್ಬೋದು. ನಾವು ಯಾವ ರೀತಿಯಾಗಿ ಶಿವನಿಗೆ ಅಭಿಷೇಕ ಮಾಡಿದ್ವಿ ಅಂತ ಪ್ರಥಮವಾಗಿ ಗಂಗೆಯನ್ನೇ ಶಿವನಿಗೆ ನಾವು ಅರ್ಪಣೆ ಮಾಡಬೇಕು. ಈ ಅಭಿಷೇಕ ಅಂದರೆ ಏನು? ಈ ಅಭಿಷೇಕ ಮಾಡೋದ್ರಿಂದ ಏನು ಫಲ ಅಂತ ಅಂದರೆ ಒಂದೊಂದು ಅಭಿಷೇಕದಿಂದನೂ ಒಂದೊಂದು ಫಲ ನಮಗೆ ಸಿಗುತ್ತಂತೆ. ಹಾಗೆಯೇ ಆ ಏನೇನು ಫಲ ಅಂತ ನಾನು ಅದಕ್ಕೆ ಅಂತ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಶಿವನಿಗೆ ತುಂಬ ಪ್ರೀತಿಯಾಗಿರ್ತಕ್ಕಂಥದ್ದು ಅಭಿಷೇಕ. ಆದ್ದರಿಂದ ನೀರು, ಹಾಲು, ಮೊಸರು, ತುಪ್ಪ, ಸಕ್ಕರೆ, ಕಬ್ಬಿನ ಹಾಲು, ಹಾಗೆ ಎಳ್ನೀರು, ಈ ರೀತಿಯಾದಂಥ ನಾನಾ ವಿಧದ ಅಭಿಷೇಕವನ್ನು ಮಾಡಿ ಶಿವನಿಗೆ ಸಂತೃಪ್ತಿಗೊಳಿಸೋದಿದೆಯಲ್ಲ, ತುಂಬ ಶ್ರೇಷ್ಠ. ಯಾರ್ಯಾರು ಈ ಅಭಿಷೇಕವನ್ನು ಮಾಡೋಕ್ಕಾಗಲ್ವೋ ಇಲ್ಲಿಂದನೇ ಈ ಒಂದು ದರ್ಶನ ಮಾಡಿ ಕಾರ್ತೀಕ ಮಾಸ ಮಾಡಿದಷ್ಟು ಪುಣ್ಯ ನಿಮಗೆ ಸಿಗಲಿ ಅಂತ ನಾನು ಶಿವನಲ್ಲಿ ಬೇಡ್ಕೊಳ್ತೀನಿ. ಶಿವನಿಗೆ ಶ್ರೇಷ್ಠವಾಗಿ ಗೋವಿನ ಹಾಲು ತುಂಬ ಶ್ರೇಷ್ಠ. ಅದರಲ್ಲೂ ಕಪ್ಪು ಹಸುವಿನ ಗೋವಿನ ಹಾಲು ತುಂಬ ಶ್ರೇಷ್ಠ. ಈ ಒಂದು ಹಾಲನ್ನು ಅಭಿಷೇಕ ಮಾಡೋದ್ರಿಂದ ಒಂದು ಸಣ್ಣ ಕಥೆ ಇದೆಯಂತೆ. ಒಮ್ಮೆ ಏನಾಗುತ್ತಂದರೆ ಶಿವ ಕೈಲಾಸದಲ್ಲಿ ತಪಸ್ ಮಾಡ್ತಾ ಕುಳಿತಿರ್ತಾನಂತೆ.
ಭೂಲೋಕದಲ್ಲಿ ಒಂದು ಗೋವು ಅಂದರೆ ಒಂದು ಕಾಮಧೇನು ತನ್ನ ಮಗುವಿಗೆ ಹಾಲು ಉಣಿಸ್ತಾ ಇರಬೇಕಾದ್ರೆ ಆ ಒಂದು ಹಾಲು ಆ ಒಂದು ಕರು ಕುಡಿತಾ ಕುಡಿತಾ ನೊರೆ ಆಚೆ ಬಂದು ಆ ನೊರೆ ಗಾಳಿಲಿ ತೇಲಿ 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 ಕೈಲಾಸಕ್ಕೆ ಹೋಗಿ ಮುಟ್ಟತ್ತಂತೆ. ಮುಟ್ಟಿ ಆ ನೊರೆ ಹೋಗಿ ಆ ಒಂದು ಶಿವನ ಒಂದು ಕೆನ್ನೆ ಮೇಲೆ ತಾಕತ್ತಂತೆ. ತಾಕಿ ಆ ಒಂದು ಶಿವನ ಒಂದು ತಪಸ್ಸು ಭಂಗ ಆಗತ್ತಂತೆ. ಆಗ ಶಿವನಿಗೆ ತುಂಬ ಕೋಪ ಬಂದು ಏನು ಮಾಡ್ತಾನಂತೆ, ಎಲ್ಲ ಗೋವುಗಳ ಮೇಲೆ ಆ ಒಂದು ಕಣ್ಣು ದೃಷ್ಟಿ ಬಿಟ್ಟು ಶಿವ ಎಲ್ಲ ಗೋವನ್ನು ಕಪ್ಪಾಗಿ ಮಾಡಿಬಿಡ್ತಾನಂತೆ. ಆಗ ಗೋವುಗಳೆಲ್ಲ ಕಪ್ಪಾಗಿ ಹೋಗ್ಬಿಡ್ತಾರಂತೆ. ಆ ಗೋವುಗಳೇನು ಮಾಡ್ತಾವಂತೆ, ಆ ಒಂದು ದೇವತೆಗಳಿಗೆಲ್ಲ ಮೊರೆ ಹೋಗಿ ವಿಷ್ಣು ಬ್ರಹ್ಮನ ಮೊರೆ ಹೋಗಿ ಕೇಳ್ಕೊಳ್ತಾರಂತೆ, ನಮ್ಮನ್ನು ಈ ರೀತಿ ಮಾಡಿಬಿಟ್ರಲ್ಲ ಶಿವ ಅಂತ ಹೇಳಿ. ಆಗ ದೇವತೆಗಳೆಲ್ಲ ಹೋಗಿ ಶಿವನ ಹತ್ರ ಪ್ರಾರ್ಥನೆ ಮಾಡ್ತಾರಂತೆ, ಏನೂ ಅರಿಯದ ಗೋವುಗಳು ಯಾಕೆ ಈ ರೀತಿ ಕಷ್ಟಪಡಬೇಕು ಅಂತ ಹೇಳಿ. ಆಗ ಶಿವ ಏನು ಮಾಡ್ತಾನಂತೆ, ಆ ಒಂದು ದೇವತೆಗಳ ಮಾತಿಗೆ ಓಗೊಟ್ಟು ಶಿವ ಅವರಿಗೆ ಆ ಒಂದು ಹಸುಗಳಿಗೆಲ್ಲ ವರವನ್ನು ಕೊಡ್ತಾನಂತೆ. ಎಲ್ಲ ಗೋವುಗಳಿಗಿಂತ ಶ್ರೇಷ್ಠವಾದಂತಹ ಗೋವು ಈ ಕಪಿಲ ಅನ್ನುವಂತಹ ಗೋವು, ಅಂದರೆ ಕಪ್ಪಗಿರುವಂತಹ ಗೋವು ಅಂತ. ಅದರಲ್ಲೂ ನನಗೆ ಕರು ಕುಡಿದು ಬಿಟ್ಟಿರುವಂಥ ಹಾಲನ್ನು ಅಭಿಷೇಕ ಮಾಡಿದ್ರೆ ಅವರ ಜೀವನದಲ್ಲಿರುವಂಥ ಕಪ್ಪು ಅಂದರೆ ಕಷ್ಟಗಳನ್ನೆಲ್ಲ ದೂರ ಮಾಡ್ತೀನಿ ಅಂತ ಹೇಳಿ ವರವನ್ನು ಕೊಡ್ತಾನೆ. ಅದಕ್ಕೆ ಶಿವನಿಗೆ ಕಪ್ಪು ಹಸುವಿನ ಹಾಲೇ ಶ್ರೇಷ್ಠ ಅಂತ ಹೇಳ್ತಾರೆ. ಅಲ್ಲಿನಿಂದೆ ಎಷ್ಟು ವಿಶೇಷವಾದಂತಹ ಒಂದು ಕತೆ ಇದೆ ನೋಡಿದ್ರ. ಹಾಗೆಯೇ ಈ ಒಂದು ಪಂಚಾಮೃತ ಅಭಿಷೇಕ ಮಾಡೋದ್ರಿಂದ ಯಾವುದೇ ದೇವರಿಗೆ ನಾವು ಪಂಚಾಮೃತ ಅಭಿಷೇಕವನ್ನು ಮಾಡಿದ್ರೆ ನಮ್ಮ ಪಂಚೇಂದ್ರಿಯಗಳು ಕೂಡ ಚೆನ್ನಾಗಿ ಕೆಲಸ ಮಾಡುತ್ತಂತೆ. ಹಾಗಂತ ಹೇಳಿ ನಾನು ಅಭಿಷೇಕಕ್ಕೆ ಕೊಟ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಹೋಗಿ ಪ್ರಸಾದ ಇಸ್ಕೊಂಬಂದರೆ ಅದರ ಪ್ರಯೋಜನ ಇಲ್ಲ. ಯಾವ ಅಭಿಷೇಕಕ್ಕೆ ಯಾವ ದೇವರಿಗೆ ನೀವು ಕೊಟ್ಟಿರ್ತೀರೋ ಆ ಅಭಿಷೇಕ ಆಗುವಂತಹ ಸಮಯದಲ್ಲಿ ನೀವು ಕೂತ್ಕೊಂಡು ದರ್ಶನ ಮಾಡಿದ್ರೆ ಮಾತ್ರ ಅದರ ಫಲ ಸಿಗೋದು. ಅದರಿಂದ ನಿಮಗೆ ಯಾವಾಗ ಸಮಯ ಇರುತ್ತೋ ಆ ಸಮಯದಲ್ಲೇ ನೀವು ಅಭಿಷೇಕಕ್ಕೆ ಕೊಟ್ಟು ಆ ಅಭಿಷೇಕವನ್ನು ದರ್ಶನ ಮಾಡಿ. ಯಾಕಂದರೆ ಆ ಅಭಿಷೇಕ ದರ್ಶನ ಮಾಡುವಂತಹ ಭಾಗ್ಯ ನಿಮಗೆ ಸಿಗುತ್ತೆ, ಹಾಗೆಯೇ ಅದರ ಫಲ ಕೂಡ ನಿಮಗೆ ಸಿಗುತ್ತೆ. ಈ ಎಳ್ನೀರು ಅಭಿಷೇಕ ಇದೆಯಲ್ವಾ, ಪಂಚಾಮೃತ ಅಭಿಷೇಕದಷ್ಟು ಶ್ರೇಷ್ಠ ಈ ಎಳ್ನೀರು ಅಭಿಷೇಕ ಅಂತ ಹೇಳ್ತಾರೆ. ಈ ಒಂದು ಎಳ್ನೀರು ಅಭಿಷೇಕ ಮಾಡಿದ್ರೆ ಸಾಕು, ಪಂಚಾಮೃತಗಳನ್ನು ಅಭಿಷೇಕ ಮಾಡದಷ್ಟು ಫಲ ನಮಗೆ ಸಿಗುತ್ತಂತೆ. ಯಾಕಂದರೆ ಈ ಎಳ್ನೀರು ಎಲ್ಲಿಂದ ಬರುತ್ತೆ ಹೇಳಿ, ಕಲ್ಪವೃಕ್ಷದಿಂದ, ಅಂದರೆ ತೆಂಗಿನ ಮರದಿಂದ ಬರುವಂತಹ ಈ ಒಂದು ಎಳ್ನೀರಿನ ಅಭಿಷೇಕ ಬಹಳ ವಿಶೇಷ. ಈಗ ಶಿವನಿಗೆ ಪಂಚಾಮೃತ ಅಭಿಷೇಕ ಆದ ನಂತರ ಮಂಗಳ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡ್ತಾ ಇದ್ದೀವಿ. ಆದಷ್ಟು ಯಾವುದೇ ದೇವರಿಗಾಗಿರ್ಬೋದು, ನಾಗದೇವತೆಗಳಿಗಾಗಿರ್ಬೋದು, ನೀವು ಈ ರೀತಿ ಅಭಿಷೇಕ ಮಾಡುವಂಥ ಸಮಯದಲ್ಲಿ ಸ್ಟೀಲ್ ಚೊಂಬನ್ನು ಉಪಯೋಗಿಸ್ಬೇಡಿ, ಪ್ಲಾಸ್ಟಿಕ್ ಮಗ್ಸ್ನ ಉಪಯೋಗಿಸ್ಬೇಡಿ. ಈ ರೀತಿ ಹಿತ್ತಾಳೆಯ ಚೊಂಬು, ತಾಮ್ರದ ಚೊಂಬು ಈ ರೀತಿಯಾದಂಥದ್ದನ್ನೇ ಉಪಯೋಗಿಸಿ ಪೂಜೆ ಮಾಡೋದರಿಂದ ತುಂಬ ಒಳ್ಳೆಯ ಫಲ ಸಿಗುತ್ತೆ. ಪ್ರತಿಯೊಂದರಿಂದಲೂ ಒಂದೊಂದು ಕತೆ ಇರುತ್ತೆ, ಪ್ರತಿಯೊಂದು ಹಿಂದೆಯಲ್ಲೂ ಒಂದೊಂದು ಅರ್ಥ ಇರುತ್ತೆ. ಅದನ್ನು ನಾವು ತಿಳ್ಕೊಂಡ್ರೆ ಮಾತ್ರ ನಮಗೆ ಆ ವಿಚಾರ ಗೊತ್ತಾಗೋದು. ಅದನ್ನು ತಿಳ್ಕೊಳ್ಳದೆ ನಾವು ಮಾಡಿದ್ರೆ ನಮಗೆ ಅದರಿಂದ ತುಂಬ ಅನುಮಾನಗಳು ಹುಟ್ಕೊಳ್ಳುತ್ತೆ. ಯಾಕೆ ಮಾಡಬೇಕು, ಏನಕ್ಕೆ ಮಾಡಬೇಕು, ಹೌದು ಇದು ಮಾಡಿದ್ರೆ ಆಗುತ್ತಾ ಆಗಲ್ವಾ ಅನ್ನೋ ಸಾಕಷ್ಟು ಅನುಮಾನಗಳು ಹುಟ್ಕೊಳ್ಳುತ್ತೆ. ಈ ಅನುಮಾನಗಳೆಲ್ಲ ಇದ್ದರೆ ನಮಗೆ ನಂಬಿಕೆ ಬರೋದಿಲ್ಲ. ಯಾವ ಕೆಲಸವನ್ನು ನಾವು ನಂಬಿಕೆ ಇಟ್ಟು ಮಾಡ್ತೀವೋ ಖಂಡಿತ ಅದಕ್ಕೆ ಫಲ ಇದ್ದೇ ಇರುತ್ತೆ. ನಾವೊಂದು ಮಾತ್ರೆ ತೊಗೊಳ್ತೀವಿ ಅಂದರೆ ಇದರಿಂದ ಖಂಡಿತ ಹುಷಾರಾಗ್ತೀನಿ ಅಂತ ನಂಬಿ ನಾವು ತೊಗೊಂಡ್ರೆ ಬೇಗ ಹುಷಾರಾಗ್ತೀವಿ. ಇದು ಹುಷಾರಾಗತ್ತಾ ಇಲ್ವಾ, ಆ ಮಾತ್ರೆನೇ ಬೆಟರ್ ಇತ್ತು ಅಂತ ಅಂದ್ಕೊಂಡು ನಾವು ಮಾತ್ರೆ ತೊಗೊಳ್ತಾ ಹೋದರೆ ಈ ಮಾತ್ರೆ ವರ್ಕ್ ಆಗೋದಿಲ್ಲ. ಅದು ಏನೇ ಪವರ್ ಇದ್ದರೂ ವರ್ಕ್ ಆಗೋದಿಲ್ಲ, ಅದು ಯಾವುದೇ ಡಾಕ್ಟ್ರು ಕೊಟ್ಟಿದ್ರೂ ವರ್ಕ್ ಆಗೋದಿಲ್ಲ. ಅದಕ್ಕೆ ಮುಖ್ಯವಾಗಿ ನಮಗೆ ನಂಬಿಕೆ ಇರಬೇಕು ಅಲ್ವಾ. ಇನ್ನೊಂದು ವಿಚಾರ ಏನಪ್ಪ ಅಂದರೆ ಶಿವನಿಗೆ ಕುಂಕುಮ ಅಭಿಷೇಕ. ಈ ಕುಂಕುಮ ಅಭಿಷೇಕದಲ್ಲಿ ನಾವು ತಿಳ್ಕೊಳ್ಬೇಕು, ಹಾಗೆ ಶಿವನಿಗೆ ಕುಂಕುಮ ಇಡಬೇಕಾದ್ರೂ ನಾವು ತಿಳ್ಕೊಳ್ಬೇಕು, ಯಾವುದೇ ಕಾರಣಕ್ಕೂ ಕೇದಗಿ ಕುಂಕುಮವನ್ನು ಶಿವನಿಗೆ ಬಳಸಬಾರ್ದು. ಕೇದಗಿ ಅಂತ ಅಂದರೆ ಕೇದಗಿ ಹೂ ಇರುತ್ತಲ್ವ, ಆ ಕೇದಗಿ ಹೂವನ್ನು ಶಿವನಿಗೆ ಇಡಲೂಬಾರ್ದು. ಹಾಗೆ ಕೇದಗಿ ಕುಂಕುಮ ಅಂತ ಸಿಕ್ಕುತ್ತೆ, ಆ ಕೇದಗಿ ಕುಂಕುಮವನ್ನು ಶಿವನಿಗೆ ಬಳಸಬಾರ್ದು. ಅದು ಬರೀ ದೇವಿಗೆ ಮಾತ್ರ ಬಳಸಬೇಕು. ಬರೀ ಕುಂಕುಮವನ್ನು ನಾವು ಶಿವನಿಗೆ ಬಳಸ್ಬೋದು.
ಯಾಕೆ ಅಂದರೆ ಈ ಕೇದಗಿ ಹೂವಿಗೆ ಶಿವ ಶಾಪ ಕೊಟ್ಟಿದ್ದಾನೆ. ಆದ್ದರಿಂದ ನಾವು ಕೇದಗಿ ಕುಂಕುಮನ ಬಳಸಬಾರ್ದು. ಹೇಗೆ ಗೊತ್ತಾಗುತ್ತೆ ಕೇದಗಿ ಕುಂಕುಮ ಮತ್ತು ನಾರ್ಮಲ್ ಕುಂಕುಮ ಅಂತ ಅಂದರೆ, ಕೇದಗಿ ಹೂವಿನ ಪರಿಮಳ ಬರುತ್ತೆ ಅದರಲ್ಲಿ. ಹಾಗೆ ನೀವು ಮಾರ್ಕೆಟಲ್ಲಿ ಯಾವಾಗಲೇ ತೊಗೊಳ್ಬೇಕಾದ್ರೂ ಗೊತ್ತಾಗುತ್ತೆ, ಹೇಳ್ತಾರೆ ಕೇದಗಿ ಕುಂಕುಮನೇ ಬೇರೆ, ನಾರ್ಮಲ್ ಕುಂಕುಮನೇ ಬೇರೆ ಅಂತ. ಈಗ ರುದ್ರನಿಗೆ ರುದ್ರಾಕ್ಷಿಯಿಂದ ನೀರನ್ನು ಹಾಕ್ತಾ ಇದ್ದೀವಿ. ಈ ರುದ್ರಾಕ್ಷಿ ಹೇಗೆ ಬರುತ್ತೆ ಗೊತ್ತನ್ಸುತ್ತೆ ನಿಮಗೆಲ್ಲರಿಗೂ. ಒಂದು ಮರದಿಂದ ಬಿಡುವಂತಹ ರುದ್ರಾಕ್ಷಿ ಹಣ್ಣುಗಳಿಂದ ಈ ಒಂದು ಮಣಿಗಳಾಗಿರುತ್ತೆ. ಈ ರುದ್ರಾಕ್ಷಿ ಅಂತ ಅಂದರೆ ಏನು? ರುದ್ರಾಕ್ಷಿ ಅಂತ ಅಂದರೆ ರುದ್ರನ ಅಕ್ಷಿ, ಕಣ್ಣಿನ ನೀರಿಂದ ಸೃಷ್ಟಿಯಾಗಿರೋದು ಅಂತ ಹೇಳ್ತಾರೆ. ಹೀಗೆ ಎಲ್ಲ ಅಭಿಷೇಕ ಶಿವನಿಗೆ ಆಯಿತು. ಹಾಗೆ ನಾಮಾರ್ಚನೆ ಆಗ್ತಾ ಇದೆ. ನಾಮಾರ್ಚನೆ ಅಂತ ಅಂದರೆ ಶಿವನಿಗೆ ನಾಮಗಳನ್ನು ಹೇಳಿ, ಅಂದರೆ ಅಷ್ಟೋತ್ತರಗಳನ್ನು ಹೇಳಿ ಈ ಒಂದು ತುಂಬೆ ಹೂವಿಂದ ಅರ್ಚನೆ ಮಾಡ್ತಾ ಇದ್ದೀವಿ ನಾವೆಲ್ಲರೂ. ಈ ವರ್ಷದಲ್ಲಿ 4 ನಮಗೆ ಕಾರ್ತಿಕ ಸೋಮವಾರ ಬಂತು. ಆದ್ದರಿಂದ ನಾವು 4 ವಾರ ಶಿವನಿಗೆ ಪೂಜೆ ಮಾಡಿದ್ವಿ. ಆದರೆ ಎಲ್ಲ ವೀಡಿಯೋನೂ ನಾನು ಹಾಕೋಕ್ಕಾಗಲ್ಲ ಅಂತ ಒಂದು ಮಾತ್ರ ಈ ರೀತಿ ವಿಡಿಯೋ ಮಾಡಿ ನಿಮಗೆಲ್ಲ ಹಾಕಿದ್ದೀನಿ. ನೀವೆಲ್ಲರೂ ಶಿವನಿಗೆ ಇಲ್ಲಿಂದಲೇ ನಮಸ್ಕಾರ ಮಾಡ್ಕೊಳ್ಳಿ. ಕಾರ್ತಿಕ ಮಾಸ ಈಗ ಮುಗಿದಿದೆ. ಈಗ ಮುಂದಿನ ವರ್ಷದ ಒಂದು ಕಾರ್ತಿಕ ಮಾಸಕ್ಕೆ ನೀವು ಕೂಡ ನಮ್ಮೊಟ್ಟಿಗೆ ಸೇರ್ಕೊಳ್ಳಿ, ಅಲ್ಲೇ ಹತ್ತಿರದಲ್ಲಿ ಇದ್ದರೆ ಅಂತ ಹೇಳ್ತಾ, ಈಗ ಶಿವನಿಗೆ ನಾಮಾರ್ಚನೆ ಎಲ್ಲ ಆದ ನಂತರ ನಾವು ಧೂಪಾರಾಧನೆಯನ್ನು ಮಾಡಬೇಕು. ಧೂಪಾರಾಧನೆ ಅಂತ ಅಂದರೆ ನಾವು ಊದ್ಕಡ್ಡಿಯನ್ನು ಶಿವನಿಗೆ ಅರ್ಪಿಸೋದು. ಊದ್ಕಡ್ಡಿಗಿಂತ ಭಾಳ ಶ್ರೇಷ್ಠವಾಗಿರೋದು ಧೂಪ. ಆದರೆ ನೀವು ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಊದ್ಕಡ್ಡಿಗಿಂತ ನೀವು ಧೂಪವನ್ನೇ ಹಾಕಿ ಶಿವನಿಗೆ ಪೂಜೆಯನ್ನು ಮಾಡಿ. ಕಾರ್ತಿಕ ಮಾಸದಲ್ಲಿ 5 ವಾರ ಏನಾದರೂ ಬಂದರೆ ತಲಕಾಡಲ್ಲಿ ನಮಗೆ ಶಿವನ ದರ್ಶನ, ಪಂಚಲಿಂಗ ದರ್ಶನ ಅಂತ ಆಗುತ್ತೆ. ನಿಮಗೆಲ್ಲರಿಗೂ ಗೊತ್ತಿರಬಹುದು. ಹಾಗೆಯೇ ಅಲ್ಲಿ 5 ಲಿಂಗಗಳ ದರ್ಶನ ಆದ ನಂತರ ಮತ್ತೆ ಪುನಃ ಮೊರಳಿನಲ್ಲಿ ಅದೆಲ್ಲ ಮುಚ್ಚೋಗುತ್ತೆ. ಇನ್ನು ಮುಂದೆ ನಮಗೆ ಯಾವಾಗ 5 ವಾರ ಬರುತ್ತೋ ಆಗಲೇ ಆ ಒಂದು ಪಂಚಲಿಂಗ ದರ್ಶನ. ಸಾಕಷ್ಟು ಜನ ಕೇಳಬಹುದು, ಈ ರೀತಿಯೆಲ್ಲ ಕಾರ್ತಿಕ ಮಾಸದಲ್ಲಿ ನಾವು ಪೂಜೆ ಮಾಡಲೇಬೇಕಾ ಅಂತ ಎಲ್ಲ ಹೇಳಿ. ಈ ರೀತಿ ಪೂಜೆಯೆಲ್ಲ ಮಾಡಿ ನೀವು ಶಿವನಿಗೆ ಸಂತೃಪ್ತಿಗೊಳಿಸಲೇಬೇಕು ಅಂತ ಏನಿಲ್ಲ. ನೀವು ಒಂದು ಒಳ್ಳೆ ಮನಸ್ಸಿನಿಂದ ಎಲ್ಲಿ ಕೂತಿರ್ತೀರೋ ಅಲ್ಲೇ ಪ್ರಾರ್ಥನೆ ಮಾಡಿದ್ರೆ ನಾವು ಇಷ್ಟು ಪೂಜೆ ಮಾಡಿದ್ವಲ್ಲ ಅಷ್ಟೇ ಫಲ ನಿಮಗೆ ಸಿಗುತ್ತೆ. ಹಾಗಂತ ಹೇಳಿ ಕೆಟ್ಟದ್ದನ್ನು ಯಾರಿಗೂ ಬಯಸದೆ ನಾವು ಒಳ್ಳೆಯದನ್ನೇ ಮಾಡಿದ್ರೆ ಖಂಡಿತವಾಗ್ಲೂ ದೇವರು ಒಳ್ಳೆಯದನ್ನು ಮಾಡೇ ಮಾಡ್ತಾನೆ. ಅದಕ್ಕೆ ದೇವರಿಗೆ ನೀವು ಈ ರೀತಿ ಅಭಿಷೇಕ ಮಾಡಬೇಕು, ಪೂಜೆ ಮಾಡಬೇಕು ಅನ್ನೋದೆಲ್ಲ ಏನೂ ಇಲ್ಲ. ಆದರೆ ನೀವು ಹಾಗೇ ಅಂದ್ಕೊಂಡು ಇರಲೂಬಾರ್ದು. ನಮ್ಮ ಧರ್ಮವನ್ನು ನಾವು ಉಳಿಸಲೇಬೇಕು ಅಲ್ವಾ. ನಮಗೆ ಇರುವಂತಹ ಸಮಯದಲ್ಲಿ ಒಂದು ಚೂರು ಸಮಯ ಮಾಡಿಕೊಂಡು ನಾವು ದೈವತಾ ಕಾರ್ಯಕ್ಕೆ ನಮ್ಮ ಸಮಯವನ್ನು ಕೊಡಲೇಬೇಕು. ಈಗ ದೀಪವನ್ನು ನಾವು ಬೆಳಗ್ತಾ ಇದ್ದೀವಿ. ಈ ಕಾರ್ತಿಕ ಮಾಸದಲ್ಲಿ ಮಣ್ಣಿನ ಆರತಿ ಆಗಿರ್ಬೋದು, ನೆಲ್ಲಿಕಾಯಿ ಆರತಿ ಆಗಿರ್ಬೋದು, ಕುಂಬಳಕಾಯಿ ಆರತಿ ಆಗಿರ್ಬೋದು, ಈ ರೀತಿ ನಾನಾ ಆರತಿಗಳನ್ನು ಶಿವನಿಗೆ ಆರತಿ ಮಾಡ್ತಾರೆ. ಹಾಗೆ ಈ ಒಂದು ಕಾರ್ತಿಕ ಮಾಸದಲ್ಲಿ ಪ್ರತಿಯೊಬ್ಬರು ಮನೆಯ ಬಾಗಿಲ ಮುಂದೆ ದೀಪವನ್ನು ಹಚ್ತಾರೆ. ಯಾಕಂದರೆ ಕಾರ್ತಿಕ ಮಾಸ ಬೇಗ ಕತ್ತಲಾಗುತ್ತೆ. ಆದ್ದರಿಂದ ಈ ಒಂದು ದೀಪವನ್ನು ಬೆಳಗೋದು ತುಂಬ ಉತ್ತಮ. ಈ ಒಂದು ದೀಪ ಬೆಳಗಿ ನಾವು ಒಂದು ಪರಮೇಶ್ವರನ ದೇವಸ್ಥಾನಕ್ಕೆ ನಾವು ಹೋಗಿ ನಿಮಗೂ ದರ್ಶನ ಮಾಡಿಸೋವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ನಮ್ಮ ಅಂಧಕಾರನೆಲ್ಲ ಹೋಗಿಸೋವಂಥ ಈಶ್ವರನಿಗೆ ಈ ಒಂದು ದೀಪಾರಾಧನೆ ಆಯಿತು. ಇಲ್ಲೇ ನಮ್ಮ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಇದೊಂದು ಮರ ವಿಶೇಷವಾಗಿದೆ. 3 ದಳದ ಬಿಲ್ಪತ್ರೆ ನಾವು ನೋಡಿದ್ದೀವಿ, ಆದರೆ ಇಲ್ಲಿ 9 ದಳದ ಬಿಲ್ಪತ್ರೆ ಇದೆ. ತುಂಬ ವಿಶೇಷವಾದಂಥ ಇದಾಗಿತ್ತು ಕಾರ್ತಿಕ ಮಾಸದ ಈಶ್ವರನ ಅಭಿಷೇಕ. ನೋಡಿದ್ರಲ್ಲ, ಎಲ್ಲರಿಗೂ ಈ ಒಂದು ಪುಣ್ಯ ನಿಮಗೂ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ, ಹಾಗೆ ನಮ್ಮ ಚಾನಲ್ನ ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ಇದನ್ನು ಶೇರ್ ಮಾಡಿ ಸಾಕಷ್ಟು ಜನಕ್ಕೆ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡೋದ್ರಿಂದ ಇದನ್ನು ಅವ್ರ ದರ್ಶನ ಮಾಡಿದ ಪುಣ್ಯ ನಿಮಗೆ ಸಿಗುತ್ತೆ, ನೀವು ದರ್ಶನ ಮಾಡಿದ ಪುಣ್ಯ ನಮಗೆ ಸಿಗುತ್ತೆ ಅಂತ ಹೇಳ್ತಾ ನಮಸ್ಕಾರ.